ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ PK ಅಲೆಮಾರಿ ಮಾತಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ. ಸೊ ಇವತ್ತು ನಾನು ಬಂದಿರೋದು ಕಬ್ಬಾಳಮ್ಮ ಟೆಂಪಲ್ಗೆ. ಕಬ್ಬಾಳಮ್ಮನ ಬೆಟ್ಟ ಹತ್ತೋಣ ಅಂತ ಬಂದಿದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ 7:30 ಆಗಿದೆ. ಸೊ ತುಂಬ ಕಷ್ಟ ಇದೆ ಹತ್ತೋದು. ನನಗಂತೂ ದಾರಿ ಗೊತ್ತಿಲ್ಲ. ಕಾಲ್ದಾರಿ ಅಂತ ನಮ್ಮ ಜೊತೆ ಇನ್ನೊಂದು 5 ಜನ ಹೋಗ್ತಾ ಇದ್ದಾರೆ. ನನ್ನ ಫ್ರೆಂಡು ಕಾರ್ತಿ ಅಂತ. ಇದು ಮೊದಲನೇ ತಲೆ, ಇನ್ನೊಂದು 2 ತಲೆ ಮುಂದೆ ಹೋಗ್ತಾ ಇದೆ. ಏನಪ್ಪ ಅಂದರೆ ಇವತ್ತು ನಮ್ಮ ಟಾಸ್ಕು 2 ಹೆಣ್ಮಕ್ಳನ್ನ ನಾವು ದೇವಸ್ಥಾನದ ಒಂದು ಬೆಟ್ಟ ಹತ್ತಿಸ್ತಾ ಇದ್ದೀವಿ. 3 ಇಡ್ಲಿ ತಿನ್ಕೊಂಡು ಬಂದವ್ರೆ. ಬೆಟ್ಟ ಹತ್ತದಿರಲಿ, ಇಲ್ಲೊಂದು ಕಟ್ಟೆ ಹತ್ತ ಅಷ್ಟೊಂದು 3 ಇಡ್ಲಿ ಖಾಲಿ ಆಗೈತೆ. ಇನ್ನು ಬೆಟ್ಟ ಹತ್ಬೇಕು, ಮಿಸ್ ಮಾಡೋದು 10 ಇಡ್ಲಿ ತರಬೇಕಾಗಿತ್ತು ನಾವು ಆ್ಯಕ್ಚುಲಿ. ಹಂಗಲ್ಲ ಕರೆಕ್ಟ್. ಅಲ್ಲ, ಒಂದು ಕೆಲಸ ಮಾಡಿ, ಡೆನ್ಸೋ ಮಾಡಿಸ್ಕೊಳ್ರಿ, ಇಲ್ಲ ಅಂದರೆ ಝೊಮ್ಯಾಟೊ ಮಾಡಿಸ್ಕೊಳ್ರಿ. ಆ್ಯಕ್ಚುಲಿ ಅಲ್ಲಿಂದ ಬರ್ತಾವ್ರೆಲ್ಲ, ಹಂಗಿಂದ ಬರಬೇಕು ನೋಡಿ. ಇಲ್ಲ ಜಾಯಿನ್ ಆಗ್ತೀವಿ ನಾವು. ಅಲ್ಲಿ ನೋಡ್ರಿ ಜಾಕಿ ಚಾನ್ ಹೆಂಗೋಯ್ತವನಲ್ಲಿ. ಜಾಕಿ ಚಾನ್ ಆಯ್ತಾವ ನೋಡ್ರಿ ಇಲ್ಲಿ. ಅವ್ನು ಹೆಂಗೋಯ್ತಾವ್ ಹೇಳು. ಈ ಬಾಟ್ಲ್ ಇಟ್ಕೊಂಡು ಕೆರೆ ಕಡೆ ಹೋಯ್ತಾರ ಅವ್ನು ವಾಕಿಂಗ್ ನೋಡು. ಎಲ್ಲಪ್ಪ ಕೂತ್ಕೊಳ್ಳೋದು. ರಘು ಅಂಕಲ್. ಕಬ್ಬಾಳಮ್ಮನ ಬೆಟ್ಟಕ್ಕೆ ತುಂಬ ಸಲ ಬಂದಿದ್ದೀನಿ, ಆದರೆ ಬೆಟ್ಟ ಹತ್ತೋದು ಫಸ್ಟ್ ಟೈಮು. ಮೊದಲ ಪೂಜೆ ತಾಳ ಬೆಟ್ಟ. ಫಸ್ಟ್ ಇಲ್ಲಿ ಪೂಜೆ ಮುಗಿಸ್ಕೋಬೇಕಾ? ಬೆಟ್ಟ ಹತ್ತಬೇಕಂದ್ರೆ ಫಸ್ಟ್ ಈ ತಾಳ ಬೆಟ್ಟಕ್ಕೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಆಮೇಲೆ ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು. ಇದು ಕಬ್ಬಾಳಮ್ಮನ ಅಂದರೆ ನಾವು ಪ್ಯಾಸೆಂಜರ್ ಫಸ್ಟ್ ಪೂಜೆಗೆ ಪಾದ ಪೂಜೆ ನಾವು ಇದಾದ ನಂತರ ಮೇಲೆ ಕಬ್ಬಾಳಮ್ಮ ಅಲ್ಲ. ಇದು ದೇವರ ಹೆಸರು ಇಲ್ಲೇ ಬರ್ದಲ್ಲಿ ಬೋರ್ಡ್ ಮೇಲೆ ಬರ್ದಾಗ ನನ್ನ ಫ್ರೆಂಡು ದೀಪ ಅಂಟಿಸೋ ಅಷ್ಟರಲ್ಲಿ ನಾವು ತಾಳ್ಬೆಟ್ಟ ಮುಗಿಸ್ಕೊಂಡು ಮೇಲ್ಗಡೆ ಬೆಟ್ಟಕ್ಕೆ ಹೋಗಿರ್ತೀವಿ. ಹಂಗಂದಿದ ತಕ್ಷಣ ದೀಪ ಅಂಟ್ಕೊಂತು. ಅಂಟಿಲ್ಲ, ಭಕ್ತಿ ಕಮ್ಮಿ ಆಗಿದೆ ನಿನ್ನಲ್ಲಿ. ನಿಮ್ಮ ಯಜಮಾನಿಗೆ ಟೈಮ್ ಊಟ ಕರೆಕ್ಟಾಗಿ ಮಾಡಿಕೊಟ್ಟಿದ್ರಿ. ಇವತ್ತು ಕರ್ಪೂರ ಅಂಟ್ತಾ ಇತ್ತು. ನೀನು ಸ್ನಾನ ಮಾಡಿಲ್ಲ. ಏನೋಗ್ತಿದ್ಯಾ ಅನ್ನಪೂರ್ಣ? ಫಿಫ್ತ್ಗೆ ನೀನು ಮೊಬೈಲ್ ಯೂಸ್ ಮಾಡ್ತಾ ಇದೀಯಾ? 5th ಮೊಬೈಲ್ ಯೂಸ್ ಮಾಡಂಗಿಲ್ಲ, ಕಣ್ಣು ಹೋಗ್ಬಿಡ್ತವೆ. ಕೇಳಲ್ವಾ ನೀನು? ಕಣ್ಣು ನೋಡಿಲ್ಲ, ಇವಾಂಟಿ ಕಣ್ಣು ನೋಡಿ ಹಂಗಾಗೋಗ್ತದೆ. ಅವಾಂಟಿ ಕನ್ನಡಕ ಎಲ್ಲ ಹಾಕ್ತಾರೆ. ಅಕ್ಕ ನೋಡಿ 2ನೇ ಕ್ಲಾಸ್, ಅಕ್ಕನ ಯೂಸ್ ಮಾಡ್ತದೆ. ನಿನ್ ತಂಗಿ ಹೆಂಗಾರೆ? ನಿನ್ ತಂಗಿ ಮಕ್ಕಳು. ಬಾಲ್ಯ ವಿವಾಹ. ಸುಮಾರು ಜನ ನೋಡಿ ಚಪ್ಪಲಿ ಇಲ್ಲ ಬಿಟ್ಟು ಹೋಗೋರೆ. ಆದ್ರೆ ಚಪ್ಪಲಿ ಹಾಕೊಂಡು ಹೋಗ್ಬೋದು. ಅಲ್ಲಿ ದೇವಸ್ಥಾನದ ಹತ್ರ ಬಿಡ್ಬೋದು ಚಪ್ಪಲಿ. ಅಮ್ಮ ತಾಯಿ ಒಳ್ಳೇದು ಮಾಡಮ್ಮ. ವಾ, ಇಲ್ಲ ಹಿಂಗೆ ಬಾ, ನಮ್ಗೇನಿಲ್ಲ. ಬೆಟ್ಟಕ್ಕೆ ರೀಚ್ ಆಗ್ಬಿಟ್ವಿ.
ನಾವು ಬಂದ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ. ನಾನು ಫಸ್ಟ್ ಟೈಮು. ನಾನು ಆ್ಯಕ್ಚುಲಿ ತುಂಬ ಸಲ ಅಂದ್ಕೊಂಡೆ ಬರಬೇಕು ಅಂತ, ಬಟ್ ಆಗಲಿಲ್ಲ. ನಾನು ಬರೋ ಅಷ್ಟೊತ್ತು ಟೈಮ್ ಆಗಿಬಿಟ್ಟಿರೋದು. ಅರ್ಲಿ ಮಾರ್ನಿಂಗ್ ಯಾವತ್ತೂ ಇಷ್ಟು ಬೇಗ ರೀಚ್ ಆಗಿಲ್ಲ. ಯಾವ್ದಾರ ಮಟನ್ ಊಟ ಇದ್ರೆ ಮಾತ್ರ ಬರ್ತಾ ಇದ್ದಲ್ಲ, 10 ಗಂಟೆ 11 ಗಂಟೆಗೆ ಬರ್ತಾ ಇದ್ದೆ. ಅಲ್ಲೇ ಹೇಳ್ಬಿಡೋರೆಲ್ಲ ಬಿಸಿಲೆಲ್ಲ ತಕ್ಕಾಗಲ್ಲ, ತಗೋಬೇಡಿ ಅಂತ. ಇನ್ನೂ ಚೆನ್ನಾಗಿರ್ತಾ ಇತ್ತು ಅವಾಗ. ಇಷ್ಟೊತ್ತಿಗೆ ಮೇಲಿರ್ತಾ ಇದ್ವಿ ನಾವು ಆಲ್ರೆಡಿ. ಹಿಂಗಿದೆ ನೋಡು ಲೊಕೇಶನ್. ಸುಮಾರು ಜನ ಬೆಟ್ಟನೇ ಎತ್ತಿರಲ್ಲ ಕಣ, ಸುಮಾರು ಜನ ಬೆಟ್ಟ ಹತ್ತಲ್ಲ ಇಲ್ಲಿ ಬಂದ್ರೆ. ಅಲ್ಲ ಜಾಸ್ತಿ ತಿನ್ಬೋದಾಗಿತ್ತು. ಹಾ, ಹುಲಿ ಬಂತ. ಏನ ಅಮ್ಮ ಕಾಲಲ್ಲೇ ಹತ್ತದ, ಬರಮ್ಮ. ಸಗದಾಗಿದೆ ಇದು. ಇದು ಆಕ್ಚುಲಿ ಕೋಟೆ ಇದು. ಹಾ ನೋಡಿ ಇಲ್ಲೆಲ್ಲ ಆಕ್ಚುಲಿ ಅವಾಗ ಇಲ್ಲಿ ಮಹಾರಾಜ ಇದ್ದಲ್ಲ, ಲೈಟಾಗಿ ಕುಡಿಬೇಕು. ಅವಾಗ ಮಹಾರಾಜ ಇದ್ನಲ್ಲ, ಅವನದು ಕೋಟೆ ಇದು ಆಕ್ಚುಲಿ. ಹೆಂಗ್ ಬರ್ತಾವ ನೋಡು. ಮೈಸೂರು ರಾಜರು ಆಳಿರೋದಂತೆ. ಚೋಳ ಆದ್ಮೇಲೆ ಮೈಸೂರು ರಾಜರು, ಮೈಸೂರು ರಾಜರು ಆದ್ಮೇಲೆ ಟಿಪ್ಪು ಸುಲ್ತಾನ್. ನೀನು ಹುಷಾರಮ್ಮ. ಅಯ್ಯಪ್ಪ ಅಲ್ಲ, ಕಬ್ಬಾಳಮ್ಮ. ಅಯ್ಯಪ್ಪ ಶಬರಿಮಲೆಯಲ್ಲಿ. ಯಾಕಪ್ಪ ನೀವು ಚಪ್ಪಲಿ ಹಾಕೊಂಡಿದ್ದೀರಾ, ಬಿದ್ದೋಯ್ತೀರಾ ಅಂತ. ಅವ್ರು ಏನು ಬೀಳ್ತಾರೆ ಬಾರ, ಇನ್ನೊಂದು 10 ಜನ ಬೀಳಿಸ್ಬಿಟ್ಟು ಅವ್ರು ಬೀಳ್ತಾರೆ. ಏನಾಗಲ್ಲ, ನಿಮ್ಮ ಯಜಮಾನಿಗೆ ಇನ್ನೊಂದು ಮದುವೆ ಮಾಡ್ಸೋಣ. ರೆಸಾರ್ಟ್ ಬೇಕಾ? ರೆಸಾರ್ಟು ಬನ್ರಿ. ಹೆಂಗೈತೆ ರೆಸಾರ್ಟು? ಹತ್ರಿ. ಅಲ್ಲೋಡ್ರಿ ಅವನು ದುಷ್ಯಂತ್ ಹೆಂಗ್ ಬಂದ ನೋಡ್ರಿ. ದುಷ್ಯಂತ್ ಬಾರಪ್ಪ. ರೆಸಾರ್ಟ್ ಬೇಕಪ್ಪ? 2,500 ರೂಪಾಯಿ ರೆಸಾರ್ಟ್ ಹುಡುಕ್ತೀರಾ? ಬನ್ರಿ. ಅಮ್ಮನಾ? ಅಮ್ಮ ಅಪ್ಪ ಕಬಾಳಮ್ಮ. ಬರೀ ಅಮ್ಮ ನೆನ್ಸ್ಕೊಂಡ್ರೆ ಹೆಂಗೆ? ಇವ್ರ ಯಜಮಾನ್ರು ಬರ್ತಾವ್ರದ್ದು ಕಾರ್ ಪಾರ್ಕಿಂಗ್ ಅಲ್ಲ ಅವ್ರೆ. ಆರಾಮಾಗಿ ಬಂದ್ರಿ, ನಿಧಾನಕ್ಕೆ ಹತ್ರಿ, ಏನು ತೊಂದರೆ ಇಲ್ಲ. ಬಿಸಿಲಾದ್ರೆ ಮತ್ತೆ ಇಳಿವಾಗ ಕಷ್ಟ ಆಗುತ್ತೆ, ಯೋಚನೆ ಮಾಡ್ಕೊಂಡು ಹತ್ರಿ. ನೋಡು ಕಾಡ್ ಗಿಚ್ಚಾಗುತ್ತೆ ಅಂತ ಆಲ್ರೆಡಿ ಎಲ್ಲ ಬೆಂಕಿ ಹಚ್ಬಿಟ್ಟಿದ್ದಾರೆ. ದಾರಿ ಕಾಣಲ್ಲ ಅಂತನಾ? ಮೊದ್ಲಿಂಗ್ ಇರ್ಲಿಲ್ಲಲ್ಲ, ಮುಂಚೆ ಚೆನ್ನಾಗಿತ್ತು. ಅಂದ್ರೆ ರಿಸ್ಕ್ ಇತ್ತು ಮುಂಚೆ. ಚಪ್ಪಲಿ ಬಿಡಂಗಿದ್ರೆ ಇಲ್ಲಿ ಬಿಟ್ಬಿಡ್ರಿ. ಏಕೆ? ಮತ್ತೆ ಇಲ್ಲಿಂದನೇ ಇಳಿಯೋದು. ಅಲ್ಲ ಇಳಿಯೋದು ಇಲ್ಲಿಂದನೇ, ಚಪ್ಪಲಿ ಬಿಡ್ಲೇಬೇಕಾ? ಅಲ್ಲ ಬಿಡಂಗಿದ್ರೆ ಏನ್ ತೊಂದರೆ ಇಲ್ಲ, ಅಲ್ಲಿ ದೇವಸ್ಥಾನ ಹತ್ರ ಬಿಡೋಣ. ಅರ್ಧ ಬಂದ್ಬಿಟ್ಟಿದೀವಿ ಅಂತ ಅನ್ಕೋ. ಹೌದು. ಕ್ರಾಕ್ಸ್ ಸಾರಿ ಎತ್ಕೊಂಡು ಹೋಗಲ್ವಾ? ಅದು ಯಾರು? ಆಮೇಲೆ ಬಂದು ನಾನೇ ಹುಡುಕ್ಲಿ? ಅದು ನಂದೇ ಕ್ರಾಕ್ಸ್ ಅಂತ ಹೆಂಗೆ ಗೊತ್ತಾಗುತ್ತೆ? ನೋಡಿ ಸ್ನೇಹಿತರೆ, ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ಯಾರು ಫಾಲೋ ಮಾಡ್ತಾ ಇದ್ದೀರಾ, ಈ ವಿಡಿಯೋ ಯಾರು ನೋಡ್ತೀರಾ, ಎಲ್ಲರಿಗೂ ಕಬ್ಬಾಳಮ್ಮ ಒಳ್ಳೇದು ಮಾಡಲಿ. ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾರೆ. ವ್ಯೂ ಮಾತ್ರ ಎಕ್ಸಲೆಂಟ್ ಆಗಿದೆ. ಇದೇ ಒಂದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಂದರೆ ಸೂಪರಾಗಿರುತ್ತೆ.
ಇವಾಗ ಬರೋರಾದರೆ ಬಿಸಿಲಲ್ಲಿ ಬರೋಕ್ಕೆ ಹೋಗ್ಬೇಡಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 6 ಗಂಟೆಗೆ ಬಂದರೆ ಆರಾಮಾಗಿ ಒಂದು 8 ಗಂಟೆ ಅಷ್ಟರಲ್ಲಿ ಕೆಳಗಿಳಿಬೋದು. ಇವ್ರು ಮನೆ ಕಟ್ಬೇಕಂತ ಕಲಿತಿದ್ದಾರೆ. ನೋಡಿ ಏನಕ್ಕಮ್ಮ ನೀನು ಕಲ್ಲಿಡ್ತಾ ಇರೋದು? ಬೇಡಿಕೆ ಅದೇ ಏನು ಅಂದರೆ ಯಾವುದಕ್ಕೋಸ್ಕರ? ಹೇಳ್ಬಾರ್ದಂತ. ಅಲ್ಲ ಅವರು ಸ್ವಾಮಿಗಳೇನೋ ಹೇಳಿದ್ರಲ್ಲ, ಅದಿಲ್ಲ, ಅದು ಬೇರೆ. ಮಕ್ಕಳಾಗಬೇಕು ಅಂದರೆ ಹೌದು, ಇಲ್ಲಿ ಕಲ್ಲನ್ನ ಜೋಡಿಸ್ಬೇಕು. ಮದುವೆ ಆಗೋದಕ್ಕೆ, ಮನೆ ಕಟ್ಟಕ್ಕೆ, ಮಕ್ಕಳಾಗೋದಕ್ಕೆ ಇಲ್ಲಿ ಕಲ್ಲುಗಳನ್ನ ಜೋಡಿಸ್ಬೋದಂತೆ ಸ್ನೇಹಿತರೆ. ನೀವು ಬಂದಾಗ ನಿಮಗೂ ಏನಾದರೂ ಬೇಡಿಕೆಗಳಿದ್ರೆ ಖಂಡಿತವಾಗ್ಲೂ ಅದನ್ನು ಕಬ್ಬಾಳಮ್ಮನ ಹತ್ರ ಹೇಳಿ. ಮೇಲ್ಗಡೆಯಿಂದ ಒಂದು ಪ್ಲಾಸ್ಟಿಕ್ ಬಾಟ್ಲು ಕೈಲಿ ಇಟ್ಕೊಂಡು ಬನ್ನಿ ಬರಬೇಕಾದ್ರೆ. ನೀವು ಪ್ಲಾಸ್ಟಿಕ್ ಬಾಟ್ಲನ್ನ ತೊಗೊಂಡು ಹೋಗಬೇಡಿ, ಇದನ್ನು ತೊಗೊಂಡು ವಾಪಸ್ ಬನ್ನಿ. ತೊಗೊಂಡೋದ್ರೂ ಮತ್ತೆ ವಾಪಸ್ ತೊಗೊಂಬನ್ನಿ. ಬಿಟ್ಟಿರೋದು ಕಬ್ಬಾಳಮ್ಮನ ಬೆಟ್ಟಕ್ಕೆ ಬಿಟ್ಟಿದ್ದಾರೆ. ಇದೊಂದು ಒಳ್ಳೆ ಪ್ಲೇಸು, ಬಟ್ ಯಾರೂ ಬಂದು ಹಾಳು ಮಾಡಬೇಡಿ. ಯಾಕಂದರೆ ಆಲ್ಮೋಸ್ಟ್ ಆಲ್ ಬಿಡ್ತಾರೋ ಒಂದು ಪ್ರೇಕ್ಷಣೀಯ ಸ್ಥಳ ಆಗಿರ್ಬೋದು, ಅಥವಾ ಈ ಥರ ಬೆಟ್ಟ ಗುಟ್ಟ ಪ್ರದೇಶ ಆಗಿರ್ಬೋದು. ಎಲ್ಲರೂ ಬಂದು ಸ್ವಲ್ಪ ವೈರಲ್ ಆದರೆ ಸಾಕು, ಎಲ್ಲ ಹಾಳು ಮಾಡಿ ಇಟ್ಬಿಡ್ತೀರ. ಬಾಟ್ಲಿಗಳು ಬಿಸಾಕೋದಾಗಿರ್ಬೋದು. ನೋಡಿ ಆಲ್ರೆಡಿ ಎಷ್ಟೊಂದು ಜನ ಬಾಟ್ಲು ಬಿಸಾಕಿದ್ದಾರೆ. ಸೊ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ದೇವಸ್ಥಾನ ಬರ್ತೀರಾ, ದೇವ್ರನ್ನ ನೋಡ್ತೀರಾ, ನೀಟಾಗಿರಬೇಕು ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ನೋಡು ಅವಾಗೆಲ್ಲ ಹಿಂಗಿತ್ತಲ್ಲ ನಡ್ಕೊಂಡು ಹೋಗೋದು, ಇವಾಗ ಮಾತ್ರ ಮೆಟ್ಲು ಮಾಡಿಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿತ್ತು. ಇವ್ರು ಬಿದ್ದಿದ್ದು ಹೋಗ್ಬಿಟ್ರೆ ಅಂತ. ಬೆಳಗ್ಗೆ ಎದ್ದು ಒಂದ್ಸಲ ಹತ್ತು ಇಳಿದ್ರೆ ಮುಗೀತು. ಒಳ್ಳೆ ವ್ಯಾಯಾಮ. ಬಟ್ 3200 ಸ್ಟೆಪ್ಪು. ಹಳೆ ಜಾಗ ನೋಡಿ, ಇದು ಹಳೇ ಜಾಗ, ಕ್ರೇಜಿ ಆಗಿದೆ. ಹಿಂಗೂ ಹೋಗ್ಬೋದು, ರಿಸ್ಟ್ರಿಕ್ಷನ್ ಇಲ್ಲ, ಬಟ್ ಯಾರೋ ಹೋಗಲ್ಲ ಜಾಸ್ತಿ. ಅವಾಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಟಿಪ್ಪು ಡ್ರಾಪ್ ಇದೆಯಲ್ಲ, ಇದರಲ್ಲಿ ನಂದಿ ಬೆಳೆಸಬೇಕು. ಹೌದು, ಇದು ಒಂದು ಟ್ರಿಪ್ಪು ಡ್ರಾಪ್ ಆ್ಯಕ್ಚುಲಿ. ಅದೇ ಥರ ಟಿಪ್ಪು ಮಾಡ್ತೀವಿ. ಹಾಂ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗೆಲ್ಲ ತಡೆ ಹೊಡೆಯೋದು ಅಂತ ದೃಷ್ಟಿ ತೆಗೆಯೋದು ಅಂತ ಏನಂತಾರೆ ಅಲ್ವಾ? ದೃಷ್ಟಿ ಹೋಗೋದಕ್ಕೆ ಅಂತ. ಅವಾಗ ಆ ತಡೆ ಹೊಡಿತಾರೆ ಅಂತಾರಲ್ಲ, ಅದು ಫಸ್ಟ್ ಸ್ಟಾರ್ಟ್ ಆಗಿದೆ ಈ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ. ಬೆಂಗಳೂರಿಂದ ಸುಮಾರು ಜನ ಬರೋರು. ಬಟ್ ತುಂಬ ಜನ ನಂಬಿದ್ದಾರೆ. ಮೊನ್ನೆ ರೀಸೆಂಟಾಗಿ ನಮ್ಮ ಅಮ್ಮ ಏನಕ್ಕೆ ನನ್ನ ಹೆಸರಿಟ್ಟು ಗಂಡು ಮಗು ಬೇಕು ಅಂತ ಹುಟ್ಟಿಲ್ವಾ? ನಾನು ಗಂಡು ಮಗು ಬೇಕು ಅಂತ ಹುಟ್ಟಿರೋದ ನೀನು? 5 ಹೆಣ್ಣು ಮಗು ಆದ್ಮೇಲೆ ಗಂಡು ಮಗು ಬೇಕು ಅಂತ ಹುಟ್ಟಿದ್ದು. ಓಕೆ, ನೀವು ಏನೋ 5 ಹೆಣ್ಣು ಮಗು ಆಗಿದೆ, ಗಂಡು ಮಗು ಬೇಕು ಅಂತ ಬೇಡ್ಕೊಳ್ಳಿ ಸ್ನೇಹಿತರೆ. ಗಂಡು ಮಗು ಅಂತ ಬೇಕು ಅಂತ ಬೇಡ್ಕೊಂಡ್ರೆ ನೋಡ್ರಿ ಇಂಥ ಗಂಡು ಮಗ ಹುಡ್ತಾನೆ. ತಾಯಿ ಮಹಿಮೆ. ಓ ಆ್ಯಕ್ಚುಲಿ ಮಜಾ ಇದೆ, ಬನ್ನಿ. ಆ್ಯಕ್ಚುಲಿ ಮಜಾ ಎಲ್ಲಿಂದ ಇದೆ? ಸ್ಟೆಪ್ಸ್ ಇಲ್ಲ. ಆ್ಯಕ್ಚುಲಿ ನಾವು ಅರ್ಧ ಬಂದಿದ್ದೀವಿ, ಮುಕ್ಕಾಲಿಲ್ಲ. ಎಲ್ಲಿ ಲೈಟ್ ಕಂತ ಅಲ್ಲೋಗ್ಬೇಕಾ, ಇಲ್ಲ ಅದ್ರ ಮೇಲೆ ಹೋಯ್ತಲ್ಲ ಬೆಟ್ಟ? ಅದ ಅಲ್ಗೋಬೇಕು. ಇನ್ನು ಅಲ್ಗೋಗ್ಬೇಕಾ? ಈಸಿ. ಇದು ಮಜಾ. ಕ್ರಾಸ್ ಆಗಿಡು, ಕಾಲು ಹಿಂಗಿಡ್ಬೇಕು. ಹೌದು. ಹಿಂಗಿಟ್ರೆ ಏನ್ ಗೊತ್ತಾ, ಇಲ್ಲಿ ನೋವು ಬರುತ್ತೆ. ಕ್ರಾಸ್ ಆಗಿ ಇಟ್ಕೊಂಡು ಹೋಗ್ಬೇಕು. ಕಮಾನ್, ಇದು ಟಾಸ್ಕ್. ಇವಾಗ ಒಂದು ಬರುತ್ತೆ ನೋಡು, ಬರ್ಬೇಕು ಹಿಮ ಕರಡಿ. ಕಮಾನ್, ಯು ಕ್ಯಾನ್ ಡೂ ಇಟ್. ವಾವ್. ನೀನೇನು ಗೊತ್ತಾ, ಬೆಟ್ಟದ ಮೇಲೆ ಜಿಂಕೆಗಳು, ಸರಂಗಗಳು ಓಡ್ತಾ ಗೊತ್ತಾ ಅಲ್ಲಿ ಹಿಮ ಪ್ರದೇಶದಲ್ಲಿ? ಹಂಗೆ ಕಾರ್ತಿ ಬೀಳ್ತಾರೆ ಶೂ ಹಾಕೊಂಡು. ಏಯ್ ಕಾರ್ತಿ, ಬೇಕಾ? ಹಂಗೆ ಬರ್ತೀಯಾ? ವೆರಿ ಗುಡ್. ಏನ ಇಲ್ಲಿ ನಿಂತ್ಕೊಂಡು ನಕ್ಬೇಕಂತ ನಕ್ರಮ. ಬನ್ನಿ ಹಂಗೆ ಮೇಲೆ ಹೋಗ್ಬಿಡೋಣ.
ಕಾರ್ತಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟೆ ನೀನು. ಶೂ ಹಾಕೊಂಡ್ರೆ ಬರ್ತಾವೆ. ಅಬ್ಬಾ ಪರವಾಗಿಲ್ಲ ಕಣ. ಎಲ್ಲಿ ನೀ ಕುತ್ಕೊಳ್ತೀರಾ? ಎಷ್ಟು ಈಸಿಯಾಗಿ ಬರ್ತಾ ಇದ್ದೀನಿ ನಾನು. ಸ್ಟಾಮಿನಾ ಕಷ್ಟ ಇದೆ ಕಣೋ, ಇಳಿಯೋದಕ್ಕೆ. ಆ ಇಳಿಯೋದಂಗೆ. ಉಳ್ಕೊಂಡು ಹೋಗೋದಷ್ಟೇ, ಜಾರ ಬಂಡಿ. ಕಷ್ಟ ಇದೆ, ಹತ್ತಕ್ಕಾಗತ್ತಿದ್ರಿ. ಈ ರೀಸೆಂಟ್ ಆಗಿ ಒಂದು ಕೋತಿ ವಿಡಿಯೋ ಇದಾಗ್ತದೆ, ವೈರಲ್ ಆಗ್ತದೆ ಗೊತ್ತಾ? ಹಂಗೆ ಹತ್ತಾ ಇದ್ದೀರ. ಅಲ್ಲ ಹತ್ತಕ್ಕೆ ಏನಾದ್ರು ಇಟ್ಕೊಂತಾರದು, ಇವ್ರು ಬರೀ ಕಾವೇರಿ ಮಾಡ್ತಿದ್ರಿ ಗಂಡ. ಹತ್ತಕ್ಕೆ ಬಂಡೆ ಆಯ್ತಲ್ಲ, ಹಿಂದೆ ತಿರುಗ್ಬೇಡ್ರಿ. ಫ್ರೆಂಡ್ಸ್ ಮಾತ್ರ ಯೂತ್ಗಂತೂ ಒಳ್ಳೆ ಕ್ರೇಜಿ. ಕಬ್ಬಾಳಮ್ಮನ ನೋಡ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟಪಡ್ಬೇಕು ನಾವು. ಸುಮ್ಮನೆ ಅಂತೂ ಕಬ್ಬಾಳಮ್ಮ ಕಾಣಿಸಲ್ಲ. ಹಾ ಏನಂತೆ? ನೀನ್ ಬರಲ್ವಾ? ಇಲ್ಲಿ ನೋಡಿ, ನಾನು ಹೆಂಗೆ ಹತ್ತಾ ಇದ್ದೀನಿ. ಎಲ್ಲಿ ಬೇಕಾ? ನೋಡಿಲ್ಲಿ ಇರ್ರಿ ಒಂದು ನಿಮಿಷ. ಹಂಗ್ ಬಂದ್ಬಿಡು ಸೌಜನ್ಯ. ಹಾ ಬನ್ನಿ. ದೀಪ ಇಲ್ಲಿ ಬೇಡ, ಅಲ್ಲಿ ಬನ್ನಿ. ಥ್ಯಾಂಕ್ ಯು. ಏನ್ ಗುರು ಹಿಂಗೈತಾ ಬೆಟ್ಟ? ದೀಪ ಆ ಕಡೆ ಬಂದ್ರಿ. ಬರಲ್ಲ. ಯಾವ ರೇಂಜ್ ಅಲ್ಲಿ ಇದೆ ನೋಡ್ರಿ. ಆಗಲ್ಲ. ಆಕ್ಚುಲಿ ಇಲ್ಲೆಲ್ಲ ಮೆಟ್ಲು ಮಾಡ್ತಾರೆ, ಇನ್ನ ಮಾಡ್ತಾ ಇದ್ದಾರೆ. ಆರಾಮಾಗಿ ಬಾ, ನಿಧಾನಕ್ಕೆ. ಇದು 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 ಆಕ್ಚುಲಿ ಚೆನ್ನಾಗಿರೋದು. ಹಿಂದೆ ನೋಡ್ಬೇಡ್ರಿ. ಹಾ ಕಾರ್ತಿ ಜೊತೆಲೇ ಬಾ. ತಗೋ ನೀರು ಕುಡಿ. ಬೇಡಪ್ಪ, ನೀರು ಜಾಸ್ತಿ ಕುಡಿಬೇಡ್ರಿ. ತಿಂದಿರೋಣ ಹತ್ತೀನಿ. ನೀವು ಇದೇ ಫಸ್ಟ್ ಟೈಮಾ? ಇದೇ ಫಸ್ಟ್ ಟೈಮ್. ದೇವಸ್ಥಾನಕ್ಕೆ ಫಸ್ಟ್ ಟೈಮಾ ಇಲ್ಲ ಬೆಟ್ಟ ಹತ್ತಿರೋದು ಫಸ್ಟ್ ಟೈಮಾ? ಬೆಟ್ಟ ಹತ್ತಾ ಇರೋದು ಫಸ್ಟ್ ಟೈಮ್, ದೇವಸ್ಥಾನಕ್ಕೆ ಬಂದಿರೋದು ಫಸ್ಟ್ ಟೈಮ್. ಹೌದಾ? ಭದ್ರಾವತಿಯಿಂದ ಬಂದಿರೋದಾ ನೀವು? ಟೆಂಪಲ್ ಅಲ್ಲಿ ಏನು ಫೇಮಸ್ ಅಂದ್ರೆ ಬೆಟ್ಟ ಹತ್ತೋದೇ ಫೇಮಸ್. ಹೌದು. ಇಲ್ಲ ಬೆಲ್ದನ್ ಫೇಮಸ್ಸು. ದೇವರಿಗೆ ಬೆಲ್ದನ್ ಇಷ್ಟ, ಅಲ್ಲಿ ಹೊಡೆದಿರ್ತಾರೆ, ತಗೊಂಡ್ ತಿನ್ರಿ. ಹೌದು, ಮಾತ್ರ ಗೇಟ್ ಹತ್ರ. ಉಪ್ಪು ಬೆಲ್ಲ ಹಾಕೊಂಡು ತಿಂದ್ರೆ ತಿಂದ್ರೆ ಹೆಂಗಿರುತ್ತೆ ಗೊತ್ತಾ? ಅದು ಪಾನ್ಕ ಚೆನ್ನಾಗಿರುತ್ತೆ. ನಿನಗೆ ಅದೇ ಗೊತ್ತಿಲ್ಲ. ನಾವು ಪಾನ್ಕ ಕುಡಿತೀವಿ. ಹಾಗೆ ತಿನ್ಬೇಕದು. ಹಂಗೆ ತಿಂದ್ರೆ ಎಷ್ಟು ಒಳ್ಳೇದು ಗೊತ್ತಾ? ದೇವಕ್ಕೆ BP ಶುಗರ್ ಎಲ್ಲದಕ್ಕೂ ಇದು ಮಾಡ್ತೇವೆ. ಈ ತಾಯಿಗೆ ಅದು ತುಂಬಾ ಫೇಮಸ್. ಅದು ತಗೋ ನೋಡು ಟೆಂಪಲ್ ಯಾವುದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವಾಗ ಬಂದವರೆಲ್ಲ ಮೂಲ ಸ್ಥಾನ ಇದೆ. ಹಾ ಮೂಲಸ್ಥಾನ ಇದು. ರೈಟ್. ಪುರೋಹಿತರೆಲ್ಲ ಹೆಂಗ್ ಹೋಗ್ತಾರೆ ದಿನ? ಹಾ ಏರೋಪ್ಲೇನ್ ಬರ್ತಾರೆ. ಆಕ್ಚುಲಿ ಅಷ್ಟೊಂದು ಟಫ್ ಇಲ್ಲ. ಪ್ಯಾರಾಚೂಟ್ ಹಾಕೊಂಬತ್ತಾರೆ. ಮಳೆ ಟೈಮ್ ತಲೆ ಇದೆ. ಮಳೆ ಮಳೆ ಬಂದಿರುತ್ತಲ್ಲ. ಹೌದು. ಏನ? ಇವತ್ತು ವಾರ ಕಣಮ್ಮ ದೇವ್ರದು. ಇವತ್ತು ಯಾವ ವಾರ? ಅಷ್ಟೇ ಅಂದ್ರೆ ಮಂಗಳವಾರ ಶುಕ್ರವಾರ ಜಾಸ್ತಿ. ಮಾತ್ರ ಲೋಡು ದೇವಸ್ಥಾನ. ಭಾನುವಾರ ಏನಂದ್ರೆ ದೇವ್ರು ಮಾಡೋರು ಜಾಸ್ತಿ ಇರ್ತಾರೆ. ಇವಾಗ ನೀವು ಕೆಳಗಿಳಿದ್ರೆ ಫುಲ್ಲು ಮಟನ್ ಊಟ ಮಾಡ್ತಾ ಇರ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಊಟ ಮಾಡ್ಬೋದು. ಇಲ್ಲ ಹೌದು, ನೀವು ಎಲ್ಲಿ ಬೇಕಾದ್ರೂ ಹೋಗಿ ಊಟ ಮಾಡ್ಬೋದು, ಯಾರು ಏನು ಕೇಳಲ್ಲ ನಿಮ್ಮನ್ನ. ನಾನು ನೆನ್ನೆನೇ ಹೇಳಿದೆ ತಾನೆ ನಿಮ್ಗೆ. ನನಗೆ ಇಲ್ಲಪ್ಪ, ಕಂಫರ್ಟಬಲ್ ಇದೆ. ನಾನೇನೋ ಮೆಟ್ಲು ಅನ್ಕೊಂಡು ಹೆಂಗ ಹೋಗ್ತಾ ಇದೀನಿ ನಾನು. ಹಾ ಎಲ್ಲೆಲ್ಲೋ ಹೋಗ್ತಾ ಇದೀನಿ. ನಿನ್ಗೆ ಯಾಕೆ ಕನ್ನಡಕ ಹಾಕೊಂಬಂದಿಲ್ಲ ಫಸ್ಟ್ ಆಫ್ ಆಲ್? ಕನ್ನಡಕ ಹಾಕಿದ್ರೆ ಹಾ ಹೋಗ್ತಿದ್ದೆ. ಹಂಗೆ ಹನುಮಂತ ಥರ ಆರ್ಬಿಡ್ತಾ ಇದ್ದ ಸುಮ್ಮನೆ ಮಗ. ಹಿಂದೆ ನೋಡ್ಬೇಡ. ಮಗ ಕಾರಾಟಾಗೈತೆ, ಸಾಕಾತಾಗೈತೆ.
ಕಾಲು ಹಿಂಗಿಡ್ಬೇಡ್ರಿ ಇಲ್ಲಿ ನೋಡಿ, ಹಿಂಗಿಡ್ಬಾರ್ದು ಕಾಲು, ಫುಲ್ಲಾಗಿ ಇಡ್ಬೇಕು. ಫುಲ್ ಊರಿ, ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಇದು ಉಳುಕ್ಬಿಡುತ್ತೆ. ಸೌಜನ್ಯ ನೀನ್ ಬರ್ತಾ ಇರೋದು ಕರೆಕ್ಟ್, ಹಂಗೆ ಬಾ, ಕೈಯು ಸಪೋರ್ಟ್ ತಗೊಂಡ್ ಬಾ ದೀಪ. ಅಲ್ಲ ನಿಮಗೆ ವಿಡಿಯೋ ಆದ್ಮೇಲೆ ಗೊತ್ತಾಗ್ತದೆ ಯಾಕೆ ಕರೆಕ್ಟ್ ಹೋಗ್ಬೇಕಾರೆ ಹಿಂಗ್ ಬಂದ ಆ? ಅಪ್ಪ ಮನೇಲಿ ಅಮ್ಮ ಎಲ್ಲರೂ ಜನ ಬರ್ತಿದ್ದಾರೆ. ಏನ್ ಗೊತ್ತಾ, ಈ ಹಿಂದಗಡೆ ನೋಡ್ಬೇಡಿ ಅಷ್ಟೇ.